ತಿಪಟೂರು ಕಾಂಗ್ರೆಸ್ ಶಾಸಕ ಷಡಕ್ಷರಿಗೆ ಅನಾರೋಗ್ಯ ವರಿಷ್ಠರ ಭೇಟಿಗೆ ತೆರಳಿದಂತಹ ಸಂದರ್ಭದಲ್ಲಿ ಉಸಿರಾಟದ ಸಮಸ್ಯೆ ಆಗಿದೆ. ದೆಹಲಿಯ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ಕೆ ಷಡಕ್ಷರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇರುವಂಥದ್ದು. ಆಸ್ಪತ್ರೆಯಲ್ಲಿ ದಾಖಲಿಸಿದಂತಹ ಪರಮೇಶ್ವರ್ ಆರ್ ರಾಜೇಂದ್ರ ಉಸಿರಾಟದ ಸಮಸ್ಯೆ ಆಗಿರುವಂಥದ್ದು ಷಡಕ್ಷರಿ ಅವರಿಗೆ ವರಿಷ್ಠರ ಭೇಟಿಗೆ ತೆರಳಿದಂತಹ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ. ದೆಹಲಿಯ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ಕೆ ಷಡಕ್ಷರಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕ ಕೆ ಷಡಕ್ಷರಿ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ತಿಪಟೂರು ಕಾಂಗ್ರೆಸ್ ಶಾಸಕ ಷಡಕ್ಷರಿ ಅವರು ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ, ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ದೆಹಲಿಯಲ್ಲಿರುವಂತಹ ಮ್ಯಾಕ್ಸ್ ಹಾಸ್ಪಿಟಲ್ಗೆ ಕರೆದೊಯ್ಯಲಾಗುತ್ತೆ, ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇರ್ತಾರೆ. ಬಟ್ ಈಗ ಅವರ ಸ್ಥಿತಿ ಗಂಭೀರವಾಗಿದೆ, ಚಿಂತಾಜನಕವಾಗಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಆಸ್ಪತ್ರೆಗೆ ದಾಖಲಿಸಿರ್ತಾರೆ ಪರಮೇಶ್ವರ್ ಮತ್ತು ಆರ್ ರಾಜೇಂದ್ರ. ಕಾಂಗ್ರೆಸ್ ಶಾಸಕ ಕೆ ಷಡಕ್ಷರಿ ಅವರ ಆರೋಗ್ಯ ಸ್ಥಿತಿ ಸದ್ಯಕ್ಕೆ ಗಂಭೀರವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ತಿಪಟೂರು ಶಾಸಕರು ಅನಾರೋಗ್ಯದಿಂದ ಕೆಲವು ದಿನಗಳ ಕಾಲದಿಂದ ಬಳಲ್ತಾ ಇರ್ತಾರೆ, ಉಸಿರಾಟದ ಸಮಸ್ಯೆ ಕೂಡ ಹೆಚ್ಚಾಗಿರುತ್ತೆ ಅನ್ನುವಂತಹ ಮಾಹಿತಿ ಇದೆ. ಸೊ ಸಡನ್ಲಿ ದೆಹಲಿಯಲ್ಲಿರುವಂತಹ ಮ್ಯಾಕ್ಸ್ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿದೆ. ಮಂತ್ರಿ ಸ್ಥಾನಕ್ಕಾಗಿ ಪೈಪೋಟಿಯನ್ನು ನಡೆಸ್ತಾ ಇರ್ತಾರೆ ಷಡಕ್ಷರಿ. ರಾಜಕೀಯವಾಗಿ ಚುರುಕಾಗಿ ಕೆಲಸವನ್ನ ಮಾಡ್ತಾ ಇರುವಂತಹ ಶಾಸಕರು ಇವರು. ಮಂತ್ರಿ ಸ್ಥಾನಕ್ಕಾಗಿ ತಿಪಟೂರಿನ MLA ಪ್ರಯತ್ನಿಸ್ತಾ ಇದ್ದಂತಹ ಶಾಸಕರು. ಸೊ ದೆಹಲಿಗೆ ತೆರಳಿ ವರಿಷ್ಠರ ಭೇಟಿಗೆ ಅಂತ ಹೇಳ್ಬಿಟ್ಟು ಯತ್ನ ಮಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಉಸಿರಾಟದ ಸಮಸ್ಯೆ ಆಗಿದೆ, ಅಚಾನಕ್ ಆಗಿ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂಡಿರುವಂಥದ್ದು. ಷಡಕ್ಷರಿ ಆರೋಗ್ಯದ ಬಗ್ಗೆ ಅಭಿಮಾನಿಗಳಲ್ಲಿ ಆತಂಕ ಕೂಡ ಮೂಡ್ತಾ ಇದೆ. ಮಂತ್ರಿ ಸ್ಥಾನಕ್ಕಾಗಿ ಲಾಭಿಯನ್ನ ನಡೆಸ್ತಾ ಇರ್ತಾರೆ, ಪೈಪೋಟಿ ಕೂಡ ಇರುತ್ತೆ. ತಿಪಟೂರು ಶಾಸಕ ಷಡಕ್ಷರಿ ಅವರು ಯಾವಾಗ ವರಿಷ್ಠರನ್ನ ಭೇಟಿ ಮಾಡಬೇಕು ಅಂತ ಹೋಗ್ತಾರೆ, ಆ ಒಂದು ಸಂದರ್ಭದಲ್ಲಿ ಉಸಿರಾಟದ ಸಮಸ್ಯೆ, ಅನಾರೋಗ್ಯದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಸಡನ್ಲಿ ಮ್ಯಾಕ್ಸ್ ಹಾಸ್ಪಿಟಲ್ಗೆ ದಾಖಲು ಕೂಡ ಮಾಡಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಏನಾಗಿದೆ ಅಂತ ಹೇಳ್ಬಿಟ್ಟು ಷಡಕ್ಷರಿ ಅವ್ರಿಗೆ ಮಂತ್ರಿ ಪಟ್ಟಕ್ಕಾಗಿ ಲಾಭಿಯನ್ನು ಕೂಡ ನಡೆಸ್ತಾ ಇರ್ತಾರೆ ಅಂಡ್ ಉಸಿರಾಟದ ಸಮಸ್ಯೆ ಇದೆ, ಮ್ಯಾಕ್ಸ್ ಹಾಸ್ಪಿಟಲ್ಗೆ ದಾಖಲು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ದೀಪಾ, ಅಪ್ಡೇಟ್ಸ್ ಕೊಡೋದಾದ್ರೆ. ರೋಜಾ, ನಿನ್ನೆ ದೆಹಲಿಗೆ ತೆರಳಿದ್ದಂತಹ ತಿಪಟೂರು ಶಾಸಕ ಷಡಕ್ಷರಿ ಅವರಿಗೆ ಅನಾರೋಗ್ಯ ಕಾಣಿಸ್ಕೊಂಡಿದೆ. ಪ್ರಮುಖವಾಗಿ ಅವರು ಇವತ್ತು ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡ್ಬೇಕು ಅನ್ನುವಂತಹದ್ದಿತ್ತು. ಜೊತೆಗೆ ಅವರಿಗೆ ಮಂತ್ರಿ ಸ್ಥಾನ ಸಿಗುವಂತಹ ಒಂದಿಷ್ಟು ನಿರೀಕ್ಷೆಗಳು ಕೂಡ ಇತ್ತು. ಈ ಮಧ್ಯದಲ್ಲೇ ಇದ್ದಕ್ಕಿದ್ದಂತೆ ಅವರಿಗೆ ಅನಾರೋಗ್ಯ ಆಗಿರುವಂತದ್ದು. ಜೊತೆಗೆ ಅದು ಯಾಕೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಆಸ್ಪತ್ರೆಯಿಂದ ಬುಲೆಟಿನ್ ಏನಾದ್ರೂ ಬಿಡುಗಡೆ ಮಾಡ್ಬೇಕು, ಇಲ್ಲ ಅವರ ಕುಟುಂಬಸ್ಥರು ಯಾರಾದ್ರೂ ಹೇಳ್ಬೇಕು. ಆದ್ರೆ ಇಲ್ಲಿವರೆಗೂ ಅಧಿಕೃತ ಮಾಹಿತಿ ಅನ್ನುವಂತಹದ್ದು ಯಾವುದು ಬಂದಿಲ್ಲ. ರೂಮಿಗೆ ತೆರಳಿದ್ದಂತಹ ಸಂದರ್ಭದಲ್ಲಿ ಅಲ್ಲೇ ತಲೆ ಸುತ್ತಿ ಬಿದ್ದಿದ್ರು ಅನ್ನುವಂತಹ ಮಾಹಿತಿ ಇದೆ. ಅದು ಸ್ಪಷ್ಟತೆ ಕೂಡ ಇಲ್ಲ. ಅಂದ್ರೆ ಯಾರೋ ಮಾತನಾಡ್ಸೋದಿಕ್ಕೆ ಹೋದ ಸಮಯದಲ್ಲಿ ಮಾತನಾಡ್ಲಿಲ್ಲ, ಆಗ ಇಮಿಡಿಯೇಟ್ ಆಗಿ ಅವರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ ಅನ್ನುವಂತಹದ್ದಿತ್ತು. ಸದ್ಯ ಚೇತರಿಕೆಯನ್ನ ಕಾಣ್ತಿದ್ದಾರೆ ಆರೋಗ್ಯದಲ್ಲಿ ಅನ್ನುವಂತ ಮಾಹಿತಿ ಕೂಡ ಅವರ ಒಂದಿಷ್ಟು ಬಲ್ಲ ಮೂಲಗಳು ಹೇಳ್ತಾ ಇರುವಂತಹದ್ದು. ಪ್ರಮುಖವಾಗಿ ಏನು ಮಂತ್ರಿ ಸ್ಥಾನದ ವಿಚಾರವಾಗಿ ದೆಹಲಿಗೆ ತೆರಳಿದ್ರು, ಆ ಸಮಯದಲ್ಲಿ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಸದ್ಯದ ಮಟ್ಟಿಗೆ ಚೇತರಿಕೆಯನ್ನ ಕಾಣ್ತಿರೋದ್ರಿಂದ ಅಭಿಮಾನಿಗಳು ಒಂದು ನಿಟ್ಟುಸಿರು ಬಿಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ರೋಜಾ, ರೈಟ್, ಥ್ಯಾಂಕ್ ಯು ದೀಪಾ ತಮ್ಮ ಅಪ್ಡೇಟ್ಸ್ಗಾಗಿ.